ಸರಸ್ವತಿ ಅಂತಂತ ಹೂ ಗಿಡಗಳು ಹಾಕಿದ್ನೆ ಇವಳು ನಿಮ್ಮ ಜಾಗ್ವಾರು ಬಂದು ಅದೇನು ಕೈ ಕುದ್ಲು ಏನೋ ಸರಸ್ವತಿ ಹೂ ಗಿಡಗಳೆಲ್ಲ ಹಾಳಾಗೋಗ್ಬಿಟ್ವೆ ಥೋ ತಾಡುನೆ ಮಾತಾಡಲಿಲ್ಲಮ್ಮ. ಅಯ್ಯೋ ಏನೋ ಹೋಗು ಬಿಡುವಿಲ್ಲಮ್ಮ, ಕೆಲಸ ಮಾಡ್ತಾ ಇರ್ತಾಳೆ, ಇನ್ನೇನು ಮಾಡೋದಮ್ಮ. ಹೌದಾ? ಹ್ಞೂ ಅವಳು ತಂತಾಳೆ ಅಲ್ಲೇನಲ್ಲಮ್ಮ, ಅವಳು ಮಾಡ್ಕೊಂಡಿದ್ರೆ. ಆಮೇಲೆ ಬೆಳಗ್ಗೆ ಅವಳು ಗೌರಿ ನನ್ನ ಮೇಲೆ ಜಗಳಕ್ಕೆ ಬಂದವಳೆ. ಹಾಂ ಯಾಕೆ ಏನು ಮಾಡೋದು ಗೊತ್ತಿದ್ದೆ? ಆ ಮಗುಗೆ ಏನು ಬುದ್ಧಿ ಕಲ್ಸೋಳು ನೋಡು. ಇಲ್ಲಮ್ಮ ಗೊತ್ತಿತ್ತು ಮೇಲೆ ನೀನು ಗದ್ದಲ ಮಾಡಿ ಏನು ಪ್ರಯೋಜನ ಇಲ್ಲ ಆತ. ಇವಾಗ ಮಡ ಎಲ್ಲ ಬೋಲ್ತೇ ಬಿಟ್ಟದೆ. ಇವಾಗ ಮಡನ ಏನು ಮಾಡಕ್ಕ ಅಲ್ಲ. ನೀನು ತುಮ್ಮನೆ ಬೈಕನ್ನು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂತ ಅತ್ತಲ್ಲಮ್ಮ. ಬಿತ್ತಿರ ನೀನು ಎಲ್ಲ ಜೊತೆಗೂ ಆಡಾಮಾಗಿದೆ. ನೀನು ಚಾತೆ ಬೇಕು ಅದೆಲ್ಲನು ಗೊತ್ತಿತ್ತು ಮೇಲೆ ಯಾಕೆ ದದಳಕ್ಕೆ ಹೋಯ್ದದ್ ನೀನು? ಅಲ್ಲಡೆ ಅವಳೇ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದು. ನೀನು ಏನು ಅನ್ನಿದ್ಯಾ? ತಿಂದು ಕುಂಬಳಕಾಯಿ ಉದಂಗೂದವಳೆ ಎಮ್ಗೊಡ್ಡು ಅಂತಂದೆ. ನೀನು ಅನ್ನಿರತ್ತೆ ತಪ್ಪು ತಾನೇ ಅಂದೆಲ್ಲ ಅಂತಾಳೇನಲ್ಲಮ್ಮ. ಅಜ್ಜೆ ಗುಂಡಜ್ಜೆ ನೀನು ಆ ಅಮ್ಮನ ಮಾತುಕೆಲ್ಲ ತಲೆ ಕೆಡ್ಸ್ಕೊಬೇಡ ಅಜ್ಜಿ ನೀನು. ಅಜ್ಜೆ ಏನು ಇವಳು ಹಿಂಗಂತವಳೆ? ಅಜ್ಜಿ ಏನೇನಮ್ಮ ನುರಿ ನೋಡೋಣ ಏನದು? ಅಜ್ಜಿ ನೋಡು ತಾತ್ ಅನ್ಬೇಕು ಇಲ್ಲ ಅಂಬುಜಿ ಅನ್ಬೇಕು. ಅವ್ರಂದ್ರೆ ನೀನು ಮನ್ಸು ಕೆಡ್ಸ್ಕೊಬೇಕು. ಯಾರ್ಯಾರು ಮಾತ್ಕೊ ಮನ್ಸು ಕೆಡ್ಸ್ಕೊಂಡು ಕುಡ್ದು. ಹಾಂ ಏನೈತಿ? ನೋಡಮ್ಮ ಕಾರುಣ್ಯ, ಆ ಅಮ್ಮನ ಹೇಳ್ತಾ ಇರೋದ್ರಾಗೂ ಒಂದು ಅರ್ಥ ಅದೇ ಆಯ್ತಾ. ಎಷ್ಟು ದಿನ ಬೇರೆಯವ್ರ ಮನೆಗೆ ಇರೋಕ್ಕಾಗಲ್ಲ. ಆವಾಗಂತೂ ನಿಮ್ಮ ಅಮ್ಮನೋ ನಿಮ್ಮ ಮಾವನವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಇನ್ನು ಮದುವೆಗಳಾಗಿರಲಿಲ್ಲ. ಆವಾಗ ಇದ್ನಿ. ಇವಾಗ ನಿಮ್ಮ ಸಂಸಾರಗಳು ದೊಡ್ಡವಾಗವೆ. ಇನ್ನು ನನ್ನ ನೆರಮನೆಯಳು ಇಲ್ಲೇ ಇದ್ದರೆ ನೆರೂರೋಳು ಏನು ಚೆನ್ನಾಗಿರ್ತದಮ್ಮ. ಯಾರು ಏನು ಅನ್ನೋಡಲೆ ಗುಂದರಮ್ಮನಲ್ಲಮ್ಮ. ಯಾಕಕ್ಕ ಏನಾಯ್ತು? ಹಂಗಲ್ಲೇ ಅಂಬುಜಿ, ಆವಾಗ ನಾನು ಬಂದಾಗ ಮಕ್ಕಳೆಲ್ಲ ಚಿಕ್ಕವರು, ಜನ ಕಮ್ಮಿ ಇದ್ದರು. ಆವಾಗ ಇರೋಕ್ಕೆ ಜಾಗ ಇತ್ತು ಆಯಿತಾ. ಇವಾಗ ನಾನು ಎಷ್ಟು ದಿನ ಅಂತ ಬೇರೆಯವ್ರ ಮನೆಗೆ ಇರೋಕ್ಕಾಗ್ತದೆ? ಅದಕ್ಕೆ ನಾನು ಊರಿಗೆ ಹೋಗ್ತೀನಿ. ನಿಮ್ಮ ಮನೆ ನಿಮ್ಮ ಸಂಸಾರ ನೀವು ನೋಡ್ಕೊಳ್ರಿ. ನಮ್ಗೆ ಯಾಕೆ ಬೇಕು ನೋಡಕ್ಕ. ಯಾ ಬೋಸಿಡಿ ಯಾ ಕಿತ್ತೋದಳು ಯಾವಳು ಏನೇ ಅಂದರು ನೀನು ಅದನ್ನು ಕ್ಯೂ ಮೇಲೆ ಹಾಕೋಬೇಕಾಗಿಲ್ಲ. ನನ್ನ ಮಾತು ಅಷ್ಟೇ ಅಕ್ಕ, ನೀನು ಲೆಕ್ಕಕ್ಕೆ ತಗೋಬೇಡ. ನೀನು ನನ್ನ ಮಾತು ಅಷ್ಟೇ. ನನ್ನ ಗಂಡ ಈ ಮನೆ ಯಜಮಾನು, ಆತನ ಅನ್ನಬೇಕು, ನೀನು ಕೇಳಬೇಕು. ಯಾವಳು ಏನಂದ್ರು ಅದನ್ನೆಲ್ಲ ನೀನು ಕಿವಿ ಮೇಲೆ ಹಾಕೊಂಬೇಡ. ಯಾವಳಕ್ಕ ಏನಕ್ಕ ಅಂತೇಳು? ಎಷ್ಟೊತ್ಕೊಂಬಂದವಳಕ್ಕ ಅವಳ ಗಂಡ ಅವ್ರ ಅಪ್ಪನ ಮನೆಯಿಂದ? ನಿನ್ನೇನು ಅನ್ನೋದು ಅವಳು? ಅದನ್ನೇ ನಾನು ಹೇಳ್ತಾ ಇರೋದು. ನೀನು ಹೋಗ್ಕೊಡ್ದು ಅಷ್ಟೇ. ನೀನು ಹೋಗಿದ್ದೆ ಅಂದರೆ ಆಮೇಲೆ ಚೆನ್ನಾಗಿರಲ್ಲ ನೋಡ್ತಾ. ಒಂದು ಹೆಜ್ಜೆ ಮುಂದಕ್ಕೆ ಇಕ್ಕು ಮುಂದಕ್ಕೆ ಕಾಲು ಲೊಟ್ಟಂತ ಮುರಿದು ಬಿಡ್ತೀನಿ. ಬಿದ್ದಿರ್ಬೇಕಿಲ್ಲೇನೆ. ಇಕ್ಕು ನೋಡೋಣ. ನಿನಗೆ ತಾಕತ್ತಿದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಇಕ್ಕು. ಅದೇ ನನ್ನ ಮೊಮ್ಮಗಳು ಹೇಳ್ತಾವಳಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಇಕ್ಕು. ನಾನೊಂದು ಕೈ ಮುರಿತೀನಿ, ಸರಸ್ವತಿ ಒಂದು ಕೈ ಮುರಿತಾಳೆ, ಅವಳು ಕಾಲು ಮುರಿತಾಳೆ. ಬಿದ್ದಿರ್ಬೇಕು ಮುಳುಕಾಗ. ನಿಮ್ಮ ಒಟ್ಟಿಗ್ಲೂರ್ದಾಗ ಹೇಳಮ್ಮ ಏನು ಕಾಟ ಕೊಡ್ತೀರೇನಂಕ. ಅವಳಿಗೆ ಬೇಜಾರು ಮಾಡ್ಕೊಂತಾಳೆ. ಈ ಅಮ್ಮನ ಯಾರು ನೆರೂರೋಳು ಬಂದು ಇಲ್ಲಿ ನಮ್ಮ ಮನೆಗೆ ದೌರ್ಜನ್ಯ ಮಾಡ್ತಾವಳೆ ಅಂತ. ಅವಳವಳೆ ಕಿತ್ತೋದು ನನ್ನ ಸೌತಿ ಓದ್ದು ಬಿಡ್ತೀನಿ ಅವಳು ನಿಡ್ಕೊಂಡು. ನಮ್ಮ ಅಕ್ಕನ ಸುದ್ದಿಗೆ ನಾ ಬಂದವಳು ಅಂತಂದ್ರೆ ಅಷ್ಟೇ. ಇನ್ನು ಅವಳಿಗೆ ಗಾಸಾರ ಬಿಡಿಸ್ಬಿಡ್ತೀನಿ. ಏನತ್ತ ಹೆಂಗಂತ ಇದೆಯಾ? ಏ ಅಕ್ಕಮ್ಮ, ನಿಂದೆಷ್ಟೋ ಅಷ್ಟು ತೊಳಕ, ಬೇರೆ ಅವ್ರು ತೊಳೆಯಕ್ಕೆ ಬರಬೇಡ ನೀನು. ಬಾಕಾಯ್ತಾ ನೀನು? ನೋಡಕ್ಕಮ್ಮ, ನಿಮ್ಮ ಅಪ್ಪನ ಮನೆಯಿಂದ ನೀನೇನು ಹೊತ್ಕೊಂಡ್ಬಂದಿಲ್ಲ ಆಯಿತಾ. ಮನೆಗೆ ಕೆಲಸ ಮಾಡ್ತೀಯಾ, ಮಾಡ್ಕೊಂಡು ತಿನ್ಕೊಂಡು ಬಿತ್ತಿರ್ಬೇಕು. ನೀನಾಗಾರ ನೀನು ವರ್ಷ ತೆಗ್ದಿದ್ಯಾ ಅಂದರೆ ನನಗೆ ಕಟ್ಟು ಮಾಡಿ ಸುಣ್ಣ ಹೆಂಗಿಕ್ಬೇಕು ಅನ್ನೋದು ನನಗೆ ತಿಳಿದು. ಯಾರ ಸುದ್ದಿಕನ ಹೋಗೋ ನಮ್ಮ ಅಕ್ಕನ ಸುದ್ದಿಗೆ ಬಂದಿದ್ದೆ ಅಂದರೆ ನಾನು ಎಂಥವಳು ಅನ್ನೋದು ನಿಕ್ಕಿನ್ನ ತಿಳಿದು. ಎಷ್ಟು ಹೊತ್ಕೊಂಬಂದಿದ್ಯಾ ಬೋಸಡಿ ನೀನು ನಿಮ್ಮ ಅಪ್ಪನ ಮನೆಯಿಂದ? ಎಷ್ಟು ಹೊತ್ಕೊಂಬಂದಿದ್ಯಾ ನೀನು? ನೀನೆಷ್ಟು ಹೊತ್ಕೊಂಬಂದಿದ್ಯಾ ನೋಡೋ? ಚೆನ್ನಾಗಿರಲ್ಲ ನೋಡ್ಕ. ನನ್ನನ್ನು ಕೇಳಿದ್ದಿ ಅಂತಂದರೆ ನಾನು ನಿನ್ನಂಗೆ ಮನೆಯಾಗ್ನವ್ರನ್ನೆಲ್ಲ ಬೈತಾ ಇಲ್ಲಕ್ಕಮ್ಮ. ತಯಾರಾಗಿದ್ಯಾ? ಪರವಾಗಿಲ್ಲ ಹುಡುಗಿ. ಅಲ್ಲ ದೀತಾತಿದೆ, ನೀನು ನಮ್ಮ ಗುಂಡರಮ್ಮನ್ನ ಊರಿಗೆ ಹೋಗುವಂತೆ ಹೇಳಕ್ಕ. ನೀನೇಳು ನಿಂದ ಎತ್ತ ಆತು ನೋಡ್ಕ. ನಮ್ಮ ಗುಂಡರಮ್ಮನ ಇವತ್ತು ಬಂದಿಡೋದಲ್ಲ, ನಾವು ಚಿಕ್ಕ ಮಕ್ಕಳಾಗಿಂದ ಇಲ್ಲೇ ಇಡೋದು ನಮ್ಮ ಗುಂಡರಮ್ಮನ ಆತ. ನಮ್ಮ ಲಪ್ಪನ್ಗೆ ಈ ತುದ್ದಿ ತಿಳಿ ಆಯ್ತಂದ್ರೆ ಬೈತಾನೆ ಅಷ್ಟೇ ನಮ್ಮ ಲಪ್ಪನ. ನೀನು ನನಗೇನು ಹೇಳ್ಬೇಕಾಗಿಲ್ಲ ಸರಸ್ವತಿ, ನಿಂದೆಷ್ಟು ಅಷ್ಟು ನೋಡ್ಕೊ. ಲೇಯ್ ಜಾಸ್ತಿ ಮಾತಾಡಿದ್ವಿ ಅಂದರೆ ಜುಟ್ಟು ಜಾಸ್ಕಾಗ್ತೀನಿ ಅಷ್ಟೇ. ನೀನು ಕಿತ್ತೋದು ಮಕ್ಕಷ್ಟು ಬೆಂಕಿಕ್ಕುತ್ತೋ. ನೀನೇನೆ ನನ್ನ ಮಗಳು ನನ್ನಕ್ಕ. ನೀನೇ ಅವಳೆ, ನೀನು ಎತ್ನೋಳೆ ನೋಡ. ನನ್ನ ಮಗಳ ಸುದ್ದಿ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ನನ್ನ ಮಗಳು ಕಾಲು ಕೆಳಗೆ 100 ಸತಿ ನುಗ್ಗಿದ್ರು ಅವಳ ಬುದ್ಧಿ ನಿನಗೆ ಬರಲ್ಲ. ಅಯ್ಯೋ ನಿನ್ನ ಮಗಳು ಪೆದ್ದ ಬುದ್ಧಿ ನನಗೆ ಬೇಕಾಗಿಲ್ಲ ಬಿಡಮ್ಮ. ಯಾವಳಕ್ಕೆ ಬೇಕಾ ಪೆದ್ದ ಬುದ್ಧಿ? ಲೇಯ್ ನನ್ನ ಮಗಳು ಪೆದ್ದಿನೇ ಆಗಿರ್ಬೋದೆ, ಗಂಡನ ಜೊತೆಗೆ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡವಳೆ. ಗಂಡನ ಬಿಟ್ಬಿಟ್ಟು ಬಂದು ಇನ್ನೊಬ್ಬನ ಕಟ್ಕೊಂಡಿಲ್ಲೇ. ಏನು ಮಾತಾಡ್ತಾ ಇದೀಯ ಅತ್ತೆ? ಹೂನೇ ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮಗಳು ಪೆದ್ಲು. ನಾನು ಒಪ್ಕೊಂತೀನಿ. ಗಂಡನ ಜೊತೆಗೆ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡವಳೆ.
ನಿನ್ನಂಗೆ ಗಂಡನ ಬಿಟ್ಟು ಗಂಡನ ಕಟ್ಕೊಂಡಿಲ್ಲ ಇನ್ನೊಬ್ಬ ಗಂಡನ ನೋಡ. ಮಾತಾಡಬೇಕಾದ್ರೆ ಏನಾದರೂ ಲಾಜಿಕ್ ಇರಬೇಕು, ಇಲ್ಲ ಅಂತಂದರೆ ಮುಚ್ಕೊಂಡಿರ್ಬೇಕು. ನಾನು ಮಗಳ ಸುದ್ದಿ ನಮ್ಮ ಅಕ್ಕನ ಸುದ್ದಿ ನಿನಗೆ ಬೇಕಾಗಿಲ್ಲ ಆಯಿತಾ? ಅವರಿಬ್ಬರನ್ನು ಬಿಟ್ಟು ಇನ್ನೂ ಗಟ್ಟಿಗಿತ್ತಿಲ್ಲ ಅವಳೆ. ಅವ್ರ ಮೇಲೆ ಫೈಟ್ ಮಾಡು, ಅವರಿಬ್ಬರ ಮೇಲೆ ಬರಬೇಡ ನೀನು. ನಿಂದೆಷ್ಟು ಅಷ್ಟು ನೋಡ್ಕೊ, ಇದೇ ಲಾಸ್ಟು. ಇನ್ನೊಂದು ಸತಿ ಏನನ ನಮ್ಮ ಅಕ್ಕನ ಸುದ್ದಿಗೆ ಬಂದಿದ್ದೀ ಅಂದರೆ ನಿನಗೆ ಏನು ಮಾಡ್ತೀನೋ ಮಾಡ್ತೀನಿ. ನಾನು ಬೊಲೆ ಮುಂದೆ ಅಂತಿಂತ ಮುಂದೆ ಅಲ್ಲ ಎಂಬುತಿ ಅಂತಂದರೆ. ಏನಾಳು ಊರಾಗ್ನವರೆಲ್ಲ ಬಂದು ನಂಗೆ ಬುದ್ಧಿ ಹೇಳಿದ್ರು ಪರವಾಗಿಲ್ಲ. ಯಾರ ಊರಾಗ್ನವರು? ಯಾರು ಊರಾಗ್ನವರು? ನಿನಗೆ ಬುದ್ಧಿ ಹೇಳ್ತಾನಗ? ಲೇ ಹೋಗೆ, ಲೈ ಹೋಗೆ. ನಮ್ಮ ಯಜಮಾನ್ ಬರಲಿ ಹೇಳ್ತೀನಿ. ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ಲೇ ಹೇಳೋಗೆ, ಹೇಳೋಗು. ಯಾರು ಬೇಡ ಅಂತ ಹೇಳ್ತ್ರ? ಇವಳು ಕಿತ್ತೋದ್ ಮಕ್ಕಷ್ಟು ಬೆಂಕಿಕ್ತ ನನ್ನ ಹತ್ರ ಮೇರುತ್ತಾಳೆ, ನನ್ನ ಹತ್ರ. ನಿನ್ನಂತ ಅವಳು ಎಷ್ಟು ಜನ ನೋಡಿರೋದು ನೀನು? ಹೋಗೆ ಲೈ ಹೋಗೆ. ಆ ಸರೋಜಿ ಒಂದು ಕಾಲದಾಗ ನಿನ್ನಂಗೆ ಮೆರಿತಾ ಇದ್ಲು, ಇವತ್ತು ತಿಕ್ಕ ಮುಚ್ಕೊಂಡು ಬಿತ್ತವಳೆ. ನಿನ್ಗೂ ಅಂತ ಗತಿನ ಬರೋದು ಅಲ್ಲಕ್ಕ. ಹೋಗಿ ನೀನು ಅವಳು ಮಾತು ಕೇಳಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕ. ಇವತ್ತೇಳೆ ಚೆನ್ನಾಗತ್ತೆ ಬಿಡು ನೀನು. ಅದೇನೋ ಹೇಳ್ತಾರಲ್ಲ ಶಾಸ್ತ್ರ ಹಂಗೆ. ಅಲ್ಲ ಅಂಬುಜಿ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಇವಾಗ ನೀನು ಊರಿಗೆ ಹೋಗ್ಬೇಕಾ? ನಮ್ಮ ಯಜಮಾನ್ ಬರಲಿ ಕೇಳ್ತೀನಿ. ಏನಿದು ಎಲ್ಲ ಮೀಟಿಂಗ್ ಸೇರಿದ್ದೀರಿ? ಆಗ ಬನ್ನು 100 ವರ್ಷ ಆಯ್ಸಮ್ಮ. ನನ್ನ ದೇವ್ರಕ ಆ ಭಗವಂತನ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ. ಏನಿದು ಎಲ್ಲ ಹಿಂಗೆ ಮೀಟಿಂಗ್ ಸೇರಿದ್ದೀರಿ? ನಮ್ಮ ಅಕ್ಕನ ಊರಿಗೆ ಹೋಗ್ತೀನಿ ಅಂತ ನಿಂತವಳಪ್ಪ. ನಾನು ಓದ್ತೀನಿ, ಅಲ್ಲೇ ಇರ್ತೀನಿ, ಎಷ್ಟು ದಿನ ಅಂತ ಇಲ್ಲೇ ಇರಲಿ ಅಂತ. ಯಾಕತ್ಗೆ? ಹಾಂ ಯಾಕ ಏನಾಯ್ತು? ಅಲ್ಲಪ್ಪ ಏನೂ ಆಗಿಲ್ಲ, ಎಷ್ಟು ದಿನ ಅಂತ ಇಲ್ಲೇ ಇರೋದು. ನಮ್ಮ ಮನೆಗೆ ನಾವು ಸೇರ್ಕೊಳ್ಳೋಣ ಅಂತ. ಸಾಯೋ ಟೈಮ್ ಬಂತು, ಮಕ್ಕಳನ್ನೆಲ್ಲಾಗಿದ್ರೆ ಉತ್ತಮ ಅಲ್ಲ ಅಂತ. ಯಾಕ ಚಿಕ್ಕೋನು ದೊಡ್ಡೋನು ನಾವು ಎಲ್ಲ ನಿಮ್ಮೂರೇ ಅಲ್ಲ? ಹಾಂ ನಮ್ಮ ನೆಳ್ಳಾಗಿರ್ಕೊಡ್ದ ನೀನು? ನೋಡೋದಕ್ಕೆ ನಾನು ಆವತ್ತು ಹೇಳ್ಬಿಟ್ಟಿದ್ದೀನಿ, ಸತ್ರು ನಾನು ಇಲ್ಲೇ ಮಣ್ಣು ಮಾಡೋದು ಅಂತ. ಆಯಿತಾ? ಯಾವುದೇ ಕಾರಣಕ್ಕೂ ನೀನು ಮನೆ ಬಿಟ್ಟು ಹೋಗಂಗಿಲ್ಲ. ಮಕ್ಕಳನ್ನ ನೋಡಬೇಕಾ? ಈಗ ಚಿಕ್ಕೋನೋ ದೊಡ್ಡೋನೋ ಇರ್ತಾರೆ, ಕರ್ಕೊಂಡೋಗ್ತಾರೆ, ಬಿಟ್ಬಿಟ್ಟು ಬರ್ತಾರೆ. 1-2 ದಿವಸ ಇರುವ ತಿರ್ಗಿ ಕರ್ಕೊಂಬರ್ತಾರೆ. ಅಲ್ಲಿ ಹೋಗಿ ಇರ್ತೀನಿ ಅನ್ನೋ ಮಾತೇ ಇಲ್ಲ. ಈ ಅಪ್ಪಂದೊಂದು ನೀತಿ ಸಾರ. ಆಯಮ್ಮನ ಊರಿಗೆ ಹೋಗ್ತೀನಿ ಅಂದ್ರೆ ಬೇಡ ಅಂತದೆ. ಏನಕ್ಕ ಬೇರೆಯವರೆಲ್ಲ ಬಂದು ನಮ್ಮ ಮನೆಗಿರೋದು? ಯಾಯಮ್ಮನೂ ಅವ್ರ ಅಪ್ಪನ ಮನೆಯಿಂದ ಓದ್ಕೊಬಂದಿಲ್ಲ. ಯಾಯಪ್ಪನೂ ಕಷ್ಟಪಟ್ಟು ದುಡ್ಡು ತಂದಾಗ್ತಾ ಇಲ್ಲ. ಆಯಿತಾ? ನಾನಿದ್ದೀನಿ, ನಾನು ತಂದಾಗ್ತಾ ಇರೋದು. ಯಾಯಮ್ಮನೂ ಕೂಲಿ ನಾಳಿಗೆ ಹೋಗಲ್ಲ, ಯಾಯಪ್ಪನೂ ಕೂಲಿ ನಾಳಿಗೆ ಹೋಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೂಲಿ ಮಾಡಿ ತಂದಾಕ್ತಾರಪ್ಪ. ಈ ಅಮ್ಮನೊಂದು ಅಡ್ಡ ಅಂತ ಅನ್ನಕ್ಕ. ನಾನು ಪ್ರಾಣ ಇರೋವರೆಗೂ ನೀವು ಈ ಮನೆ ಬಿಟ್ಟು ಹೋಗಂಗಿಲ್ಲ. ಇಂಥ ಮಾತು ಮಾತಾಡಿದ್ರೆ ನಾವೇನು ಮಾತಾಡಂಗೈತಿ? ಯಾರು ಮಿಸ್ಕಂಗಿಲ್ಲ. ಕೇಳಿಸ್ತಾ? ಇನ್ನ ಏನು ಹೇಳ್ಬೇಕು? ಇನ್ನೇನು ಬೇಡ ಬಿಡಮ್ಮ. ಮತ್ತೆ ನಡಿ ಒಳಕ್ಕೆ. ಯಾಕ ಅವಳು ಯಾಕೆ ಆ ಮಾತಂದಿದ್ದು ಕರುಣ್ಯ? ಅಲ್ಲೇ ಹೊಟ್ಟೆ ಹಾಕೊಂಡು ಮಗು ಬೆಳಗ್ಗೆಯಿಂದ ಸಾಯಂಕಾಲ ಒಬ್ಳೇ ಒದ್ಲಾಡ್ತಾಳೆ. ಹಾಂ ಏನಾರ ಒಂದು ಕೆಲಸ ಮಾಡೋದು ಬೇಡ? ಆ ಮಗುನ ಎತ್ಕೊಂಡು ರೂಮ್ ಸೇರ್ಕೊಂಬಿಟ್ರೆ ಬರೋದೇ ಇಲ್ಲ ಈಚೆಗೆ. ಈ ಮಾತು ಕೇಳಿದ್ದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದವಳೆ ಗೀತಾ. ಅಂಬುಜಿ, ಇದು ನನ್ನ ಮನೆ, ನನ್ನ ಸಂಸಾರ ಆಯಿತಾ? ನಂಗೆ ಆಯಾಸ ಗ್ಯಾಸ ಏನೂ ಆಗಲ್ಲ. ನಾನು ಎಲ್ಲ ಕೆಲಸ ಮಾಡ್ಕೊತೀನಿ. ನೀವು ಸುಮ್ಮನೆ ಜಗಳ ತಂದಿಕೊಂಬಿಟ್ರಿ ಅಕ್ಕ. ಹೇಳಿ ಅವ್ರಕ್ಕ ಬುದ್ಧಿ ಕಲ್ಸೋಕ್ಕಾಗಲ್ಲ. ಅವ್ರಿಗೆ ಏನಿದ್ರು ದಂಡಂ ದಶಗುಣಂ ಮಾಡ್ತೀನಿ ನಾನು. ಸುಮ್ಮನೆ ರೀ. ಅವಳಿಗೆ ಏನು ಮಾಡ್ಬೇಕಂತ ಕೇಳೋದು ಗೀತಿಕ. ಅವಳಿಗೆ ಮೊದಲೇ ಬಾಯಿ ಜಾಸ್ತಿ ಮಾಡ್ತೀನಿ. ಸುಮ್ಮನೆ ರೀ. ಏನಮ್ಮ? ನಿಮ್ಮ ಅಪ್ಪನ ತಿಚ್ಚಲೋನ ಅದಂಗ ಆತವನ ಬಾಮ್ಮ ಅಂದೆ. ಅದೇನ ಕೇಳ್ಬಾ. ಯಾಕಂತೆ? ಅದೇನ ಕೇಳು ಬಾ ಅಂದೆ. ಅಂಬುಜಿ, ತಾತನ ಕಾಪಿ ಕೊಡೋಗು. ನಾನು ಮನೆ ಹತ್ರ ಕೊಟ್ಟು ಬರ್ತೀನಿ. ಸರಿ ಹೋಗು ನಡಿಯಮ್ಮ. ಅದೇನೋ ನೋಡ್ತೀನಿ. ಅಯ್ಯೋ ಅವನು ಹೊಟ್ಟೆ ಉಳೋಗ ಬಾಮ್ಮ. 7 ತಿಂಗಳು ಹೊಟ್ಟೆ ಹಾಕ್ಕೊಂಡು ಕೆಲಸ ಮಾಡ್ತಾವಳೆ. ಏನೋ ಮಾಡ್ಕೊಡೋಣ ಅನ್ನೋದು ಇದಿಲ್ಲೇನೆ ಗೀತಕ್ಕ. ಅಷ್ಟು ತಂದಿದ್ದಕ್ಕೆ ಎಷ್ಟು ಮಾತಾಡ್ತಾಳೆ ನೋಡಿ ಅಂಬುಜಿ. ಹೇಳಿದ್ನಲ್ಲ ಮಾಡ್ತೀನಿ ಬಾಕ. ಅಯ್ಯೋ ಇನ್ನು ಗಂಡು ಬಂದ್ರೆ ಗಂಡಕ್ಕೆ ಎಷ್ಟು ಹೇಳ್ತಾಳೆ. ಅಯ್ಯೋ ಹೇಳಿದ್ರೆ ಹೇಳ್ಕೊತಾಳೆ ಬಾಕ. ಅವ್ನು ನಾನು ಹತ್ತಿರ ಮಗನ, ಅವ್ನು ನೋಡಿ ನಾನೇ ದಿಕ್ಕು ಬೀಳೋದ ಬಾಕ ನೀನ. ಆದಿಶಂಕರ, ಹಂಗಾದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲವರು ಆದಿಶಂಕರ. ಅಳ್ಬೇಡ ಸುಮ್ಮನೆ ಗಾನ್ವಿ, ಅಳ್ಬೇಡ. ನಂಬರ್ ಸಿಕ್ಕೈತಲ್ಲ ಅದಕ್ಕೆ ಫೋನ್ ಮಾಡು. ಆದಿಶಂಕರ, ಇವ್ರೇನಾದರೂ ಸಾಯಿಸೋಗ್ಬಿಟ್ರ ನಮ್ಮ ಅಪ್ಪ ಅಮ್ಮನ? ಇಲ್ಲ ಸುಮ್ಮನೆ ಹಂಗೇನಿಲ್ಲ, ನೀನು ಸುಮ್ಮನೆ ಫೋನ್ ಮಾಡು ನೀನು ಫಸ್ಟು. ನಮ್ಮ ಸ್ಕೂಲಲ್ಲಿ ಅದೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತೈತೆ ಆದಿಶಂಕರ. ನನ್ನ ಹೆಸರು ಬಿ ಗಾನವಿ ಅಂತ ಇರ್ತಿತ್ತು, ಇವಾಗ ಹೆಸರು ಆಗೈತೆ ಅಂದರೆ ಏನೇನು ವಿಚಿತ್ರ ನೋಡು ಆದಿಶಂಕರ. ಫೋನ್ ಮಾಡ್ತೀನಿ. ರಿಂಗ್ ಆತೈತಾ? ಆದಿಶಂಕರ ರಿಂಗ್ ಆತೈತೆ. ಯಾರಾದ್ರೂ ರಿಸೀವ್ ಮಾಡಿದ್ರಾ? ಇಲ್ಲ ರಿಂಗ್ ಆತೈತೆ. ಹಲೋ, ರಿಸೀವ್ ಮಾಡಿದ್ರಾ? ಆದಿಶಂಕರ. ಹಲೋ ಹಲೋ, ಯಾರು? ನೀವ್ಯಾರು? ಅಲ್ಲ ಯಾರು ಹೇಳಿ ನೀವು? ವಾಸಿಯಲ್ಲೂ ಕೇಳಿದ್ದೀನಲ್ಲ, ವಾಸಿಯಲ್ಲೂ ಕೇಳಿದ್ದೀನಿ. ನಿಮ್ದು ಯಾವ ಊರು? ನಮ್ದು ಬೆಂಗಳೂರೇ. ನೀವು ಯಾರು ಮಾತಾಡ್ತಾ ಇರೋದು ಹೇಳಿ? ಯಾರು ನೀವು? ಬೆಂಗಳೂರಲ್ಲಿ ಎಲ್ಲಿರೋದು ನೀವು? ಅಲ್ಲ ನೀವು ಯಾರು ಹೇಳಿ? ಅಮ್ಮ ಅವರೇ. ಬಸಯ್ಯ. ಯಾಕೆ ಏನಾಯ್ತು ಗಾನ್ವಿ? ಹಲೋ, ಯಾರಮ್ಮ ಮಾತಾಡ್ತಾ ಇರೋದು ನೀವು? ಅಮ್ಮ ಗಾನ್ವಿ? ಅಮ್ಮ ಗಾನ್ವಿ, ಯಾಕಮ್ಮ? ಗಾನ್ವಿ ತಾನೇ ಮಾತಾಡ್ತಾ ಇರೋದು ನೀನು? ಅಮ್ಮ ನಾನೇ ಗಾನ್ವಿ. ಅಮ್ಮ ಅಮ್ಮ ಗಾನ್ವಿ, ಅಮ್ಮ ಗಾನ್ವಿ ಎಲ್ಲಿದ್ದಾರಂತೆ ನಿಮ್ಮಮ್ಮ? ಆದಿಶಂಕರ ಬಾ, ನಾವು ನಮ್ಮ ಗೆಸ್ಟ್ ಹೌಸ್ಗೆ ಹೋಗೋಣ. ಗೆಸ್ಟ್ ಹೌಸಾ?
ಅವರೇ ನಮ್ಮಮ್ಮ. ಓ ಮೈ ಗಾಡ್. ಜಾನ್ವಿ ಅಮ್ಮ, ನಾನು ದಿನ ಬರ್ತಾ ಇದ್ನಲ್ಲ, ನೀನು ಯಾಕಮ್ಮ ನಂಗೆ ಹೇಳಿಲ್ಲ ನಾನೇ ನಿಮ್ಮಮ್ಮ ಅಂತ? ಜಾನ್ವಿ, ಎಲ್ಲಿಂದ ಮಾತಾಡ್ತಾ ಇದೀಯ ನೀನು? ಎಲ್ಲ ಗುಟ್ಟಾಗೆ ಇರಬೇಕು, ಹೊರ್ಗಡೆ ಏನು ಬರಬಾರ್ದು. ಎಲ್ಲ ಹೊರ್ಗಡೆ ಬಂದ್ರೆ ನಮ್ಮ ಪ್ರಾಣಕ್ಕೆ ತೊಂದರೆ. ಗಾನ್ವಿ, ಯಾಕಮ್ಮ ಹಿಂಗೆಲ್ಲ ಹೇಳ್ತಾ ಇದೀಯ ನೀನು? ಫಸ್ಟ್ ನಿನ್ ಮನೆಗೆ ಬಾ. ಬಾ, ಆದಿಶಂಕರನ್ ಜೊತೆ ಬಾ, ಒಬ್ಳೆ ಬರಬೇಡ ನೀನು. ಸರಿ ಅಮ್ಮ, ಬರ್ತೀನಮ್ಮ. ಅಮ್ಮ, ನಾನು ನಿನ್ನ ನೋಡ್ಬೇಕಮ್ಮ. ನಿಧಾನ ಮಾತಾಡು. ನಮ್ಮ ಟೈಮ್ ಸರಿ ಇಲ್ಲ ಇವಾಗ. ಬಾ, ನೀನು ಆದಿಶಂಕರನ್ ಕರ್ಕೊಂಡು ಬಾ ಇಲ್ಲಿಗೆ. ಆದಿಶಂಕರ ಬಾ, ಗೆಸ್ಟ್ ಹೌಸ್ಗೆ ಹೋಗೋಣ ಬಾ. ಸರಿ ನಡಿ. ಮುಂದುವರಿಯುವುದು.